ಬಹಳ ಮುಖ್ಯವಾಗಿ ಉತ್ತರ ಎಲ್ಲಿದೆ ಅನ್ನುವಂಥದ್ದು ಈಗಿರುವ ಪ್ರಶ್ನೆ. ಯಾಕಂದರೆ ಸದನದಲ್ಲಿ ಪ್ರಶ್ನೆ ಉತ್ತರದ ಸಮರ ಈಗ ನಡೀತಾ ಇರುವಂಥದ್ದು. ಸದನದಲ್ಲಿ ಉತ್ತರವನ್ನು ಕೊಡಬೇಕಾಗಿರುವಂಥದ್ದು ಸಚಿವರುಗಳ ಜವಾಬ್ದಾರಿ, ಉತ್ತರ ಕೊಡಿಸಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ. ಅಧಿಕಾರಿಗಳ ಮೂಲಕವಾಗಿ ಉತ್ತರ ಕೊಡಿಸುವಂಥದ್ದನ್ನು ಮಾಡಬೇಕಾಗುತ್ತೆ. ಆದರೆ ಸದನದಲ್ಲಿ ಸಚಿವರು ಗೈರು ಹಾಜರಾಗಿರ್ತಾರೆ, ಇಲಾಖೆಗಳ ಪ್ರಶ್ನೆಗೆ ಉತ್ತರ ಸಿಗದೆ ಸ್ಪೀಕರ್ ಕೂಡ ಸಿಟ್ಟಾಗಿದ್ದಾರೆ. ಸಚಿವರ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಯಾಕಂದರೆ ಯಾವಾಗ ಸ್ಪೀಕರ್ ಅವರೇ ಸದನದಿಂದ ಎದ್ದು ಹೋಗುವಂಥ ಒಂದು ಪ್ರಸಂಗ ನಿರ್ಮಾಣ ಆಗುತ್ತಲ್ಲ, ಅದು ಯಾವುದೇ ಸರ್ಕಾರಕ್ಕೆ ಆದರೂ ಕೂಡ ಆಗುವ ಅತಿ ದೊಡ್ಡ ಅವಮಾನ, ಅತಿ ದೊಡ್ಡ ಅಪಮಾನ. ಯಾಕಂದರೆ ಉತ್ತರ ಕೊಡಿಸೋದಕ್ಕೆ ಆಗ್ತಾ ಇಲ್ಲ, ಸಚಿವರುಗಳು ಬರ್ತಾ ಇಲ್ಲ, ಇಲಾಖೆಗಳ ಅಧಿಕಾರಿಗಳು ಹಾಜರಿಲ್ಲ, ಉತ್ತರ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಸ್ಪೀಕರ್ ಹೇಗೆ ಸದನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ? ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಸ್ಪೀಕರ್ ಎದ್ದು ಹೋಗಿದ್ದಾರೆ. ಇದು ಸಿಎಂ ಅಸಮಾಧಾನಕ್ಕೆ ಕಾರಣ ಆಗಿದೆ. ಮತ್ತೊಂದು ಸುತ್ತು, ಯಾಕಂದರೆ ಈ ಹಿಂದೆಯೂ ಕೂಡ ಬರೆದಿದ್ರು ಸಿದ್ದರಾಮಯ್ಯನವರು, ಈಗ ಮತ್ತೊಂದು ಸುತ್ತು ಎಲ್ಲ ಸಚಿವರಿಗೂ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತು ಎಲ್ಲ ಸಚಿವರುಗಳಿಗೆ ಅದೇ ಕಿವಿಮಾತು ಹೇಳುವ ಪ್ರಯತ್ನ ಮಾಡಿದರೆ ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು ಅನ್ನೋಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳೇ, ಆದರೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ನೆನಪು ಮಾಡಿದ್ದಾರೆ. ಸಹಕರಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೂ ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಈ ವಿಚಾರವನ್ನು ಹೇಳಿದ್ದಾರೆ. ಮುಖ್ಯ ಕಾರ್ಯದರ್ಶಿಯವರು ಕೂಡ ಆಲ್ರೆಡಿ ಎಲ್ರಿಗೂ ಕಾರಣ ಕೇಳಿ ನೋಟಿಸನ್ನು ಕಳಿಸಿದ್ದಾರೆ. ಹಾಗೆಯೇ ಗಮನ ಸೆಳೆಯುವ ಪ್ರಶ್ನೆಗಳ ಮೇಲೆ ಇಲಾಖಾವಾರು ಕಾರ್ಯದರ್ಶಿಗಳು ಹಾಜರಿರಬೇಕು. ಸದನದಲ್ಲಿ ಅಧಿಕಾರಿಗಳ ಗ್ಯಾಲರಿಯಲ್ಲಿ ಅವರು ಹಾಜರಿರಬೇಕು. ಯಾಕಂದರೆ ಸಚಿವರುಗಳಿಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಬಂದಾಗ ಅವರು ಉತ್ತರ ಕೊಡೋದಕ್ಕೆ ತಯಾರಿರಬೇಕು ಅನ್ನುವಂತಹ ನಿಟ್ಟಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಸದನದಲ್ಲಿ ಸಚಿವರ ಕಡ್ಡಾಯ ಹಾಜರಾತಿಗೂ ಕೂಡ ಸಿಎಂ ಪತ್ರದಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮಂತ್ರಿ ಆಗಬೇಕು ಅಂತ ಲಾಬಿ ಮಾಡ್ತಾ ಇರ್ತಾರೆ, ಆದರೆ ಸದನದಲ್ಲೂ ನೀವು ಹಾಜರಿರಬೇಕು ಅಂತೇಳಿ ಸಿಎಂ ಹೇಳಬೇಕಾಗತ್ತೆ. ಇಂಥದ್ದೊಂದು ಪರಿಸ್ಥಿತಿ ಯಾವುದೇ ಸರ್ಕಾರದಲ್ಲಿ ಬರಬಾರದು. ಆದರೆ ಕರ್ನಾಟಕ ಸರ್ಕಾರದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ನೋಡಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ಇದು ನೇರವಾಗಿ ಮುಖ್ಯಮಂತ್ರಿಯವರ ಅಡಿಯಲ್ಲಿ ಬರ್ತಕ್ಕಂತಹ ಇಲಾಖೆ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು 23, ಉತ್ತರವನ್ನು ಕೊಟ್ಟಿರುವಂಥದ್ದು ಕೇವಲ 6 ಪ್ರಶ್ನೆಗಳಿಗೆ ಮಾತ್ರ. ಮುಖ್ಯಮಂತ್ರಿಯವರ ಅಡಿಯಲ್ಲಿರತಕ್ಕಂಥ ಇಲಾಖೆ, ಮುಖ್ಯಮಂತ್ರಿಯವರ ಅಡಿಯಲ್ಲೇ ಬರ್ತಕ್ಕಂಥ ಆರ್ಥಿಕ ಇಲಾಖೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಇನ್ನು ಪರಿಶಿಷ್ಟ ಪಂಗಡ ಮತ್ತು ಕಲ್ಯಾಣ ಇಲಾಖೆ, ಇಲ್ಲೂ ಕೂಡ ಅಷ್ಟೇ 9 ಪ್ರಶ್ನೆಗಳನ್ನು ಕೇಳಲಾಗಿದೆ, ಉತ್ತರಿಸಿದ್ದು 0. ಯುವ ಸಬಲೀಕರಣ ಕೇಳಿರ್ತಕ್ಕಂಥ ಪ್ರಶ್ನೆಗಳು 10, ಉತ್ತರ 0. ಸಹಕಾರಿ ಇಲಾಖೆ ಕೇಳಿದ ಪ್ರಶ್ನೆಗಳು 12, ಉತ್ತರ 0. ಇವೆಲ್ಲವೂ ಕೂಡ ಸಿಎಂ ಅವರ ಅಡಿಯಲ್ಲಿ ಬರ್ತಾ ಇರತಕ್ಕಂಥ ಇಲಾಖೆಗಳು. ಸಚಿವರುಗಳ ರಾಜೀನಾಮೆ ನಂತರ ಈ ಇಲಾಖೆಗಳು ಸಿದ್ದರಾಮಯ್ಯನವರಿಗೆ ವರ್ಗಾವಣೆಗೊಂಡಿದ್ದಾವೆ. ಅವರ ಅಡಿಯಲ್ಲಿ ಬರ್ತಕ್ಕಂಥ ಇಲಾಖೆಗಳಲ್ಲಿ ಉತ್ತರಗಳು 0. ಇನ್ನು ಜಲಸಂಪನ್ಮೂಲ ಇಲಾಖೆ, ಇದು ಉಪಮುಖ್ಯಮಂತ್ರಿಯವರ ಇಲಾಖೆ. 33 ಪ್ರಶ್ನೆ ಕೇಳಿದ್ದಾರೆ, 4ಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾಟ್ ಇವನ್ 12-13% ಅಷ್ಟು ಆಗುತ್ತೆ. ಹಾಗೆ ಇನ್ನು ಕೇಳಿರ್ತಕ್ಕಂಥ ಪ್ರಶ್ನೆಗಳು 21. ನಗರಾಭಿವೃದ್ಧಿ ಇಲಾಖೆಯಲ್ಲಿ, ಇದು ಬೈರತಿ ಬಸವರಾಜ್ ಅವರ ಇಲಾಖೆ, ಇಲ್ಲಿ ಉತ್ತರ ಕೊಟ್ಟಿರುವಂಥದ್ದು 8 ಪ್ರಶ್ನೆಗೆ. ಹಾಗೆಯೇ ಒಳಾಡಳಿತ ಇಲಾಖೆ, ಇದು ಗೃಹ ಸಚಿವರ ಅಂಡರಲ್ಲಿ ಬರುವಂಥದ್ದು, ಕೇಳಿದ 35 ಪ್ರಶ್ನೆಯಲ್ಲಿ 26ಕ್ಕೆ ಅವರು ಉತ್ತರವನ್ನು ಕೊಡಿಸಿದ್ದಾರೆ. ಇನ್ನು ಕಾನೂನು ಇಲಾಖೆಯಲ್ಲಿ 5 ಪ್ರಶ್ನೆ ಕೇಳಿದ್ದಾರೆ, 3ಕ್ಕೆ ಉತ್ತರವನ್ನು ಕೊಡಿಸಿದ್ದಾರೆ. 2 ಪ್ರಶ್ನೆಗಳು ಬಾಕಿ ಉಳಿದಿದ್ದಾವೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿ 25 ಪ್ರಶ್ನೆಗಳು ಕೇಳಲಾಗಿದೆ, ಕೇವಲ 1ಕ್ಕೆ ಮಾತ್ರ, ಇಲ್ಲ ಅಂತ ಹೇಳಿಲ್ಲ, 0ಗಿಂತ ಮೇಲೆ ಬಂದಿದ್ದಾರೆ, 1ಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಣ್ಣ ನೀರಾವರಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು 19, ಉತ್ತರಿಸಿರುವಂಥದ್ದು 13. ಹಾಗೆಯೇ ಮಾಹಿತಿ ತಂತ್ರಜ್ಞಾನದಲ್ಲಿ, ಇದು ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆ, 2 ಪ್ರಶ್ನೆಗೆ ಕೇಳಿದ್ದಾರೆ, 2ಕ್ಕೂ ಕೂಡ ಉತ್ತರವನ್ನು ಕೊಡಿಸಿದ್ದಾರೆ. ಹೀಗೆ ಇಲ್ಲಿ ಇಲಾಖಾವಾರು ಇರುವಂತಹ ಪರ್ಫಾರ್ಮೆನ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಇಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ನೋಟಿಸನ್ನು ರವಾನೆ ಮಾಡಲಾಗಿದೆ. ಕಾರಣ ಕೇಳಿದ್ದಾರೆ. ಮುಖ್ಯ ಕಾರ್ಯದರ್ಶಿಯವರು ಈ ನೋಟಿಸನ್ನು ಕೊಟ್ಟಿದ್ದಾರೆ. ಯಾರಿಗೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಭಾಳ ಮುಖ್ಯವಾಗಿ ಯಾವ್ಯಾವ ಇಲಾಖೆಗಳಿಂದ ಉತ್ತರವನ್ನೇ ಕೊಡಿಸೋದಕ್ಕೆ ಸಾಧ್ಯ ಆಗಿಲ್ವೋ ಅಂಥವ್ರುಗಳಿಗೆ ನೋಟಿಸ್ ರವಾನೆ ಮಾಡ್ತಕ್ಕಂತಹ ಕೆಲಸವನ್ನು ಈಗಾಗಲೇ ಸರ್ಕಾರ ಮಾಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತತ್ಕ್ಷಣಕ್ಕೆ ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸಬೇಕಾಗತ್ತೆ. ಮತ್ತು ಸಚಿವರುಗಳ ಮೂಲಕವಾಗಿ ಉತ್ತರ ಈ ಪ್ರಶ್ನೆಗಳು ಯಾವುವು ಕೂಡ ಸಡನ್ ಆಗಿ ರೈಸ್ ಆಗಿರುವಂಥ ಪ್ರಶ್ನೆಗಳು ಆಗಿರೋದಿಲ್ಲ. ಇವೆಲ್ಲವೂ ಕೂಡ 1 ತಿಂಗಳು ಮುಂಚಿತವಾಗಿ, ಅಂದರೆ ಸದನ ನಡೆಯೋಕ್ಕೆ 1 ತಿಂಗಳು ಮುಂಚಿತವಾಗಿದೆ. ಯಾವಾಗ ಸದನ ಕಾಲ್ಫರ್ ಆಗುತ್ತಲ್ಲ ಆವಾಗಲೇ ಪ್ರಶ್ನೆಗಳನ್ನು ಕಳಿಸಿರ್ತಾರೆ. ಅಲ್ಲಿಂದ ನಂತರ ಉತ್ತರವನ್ನು ಕೊಡಿಸಬೇಕಾಗಿರುವಂಥದ್ದು ಇಲಾಖಾವಾರು ವಿಚಾರಗಳು. ರಾಜೇಂದ್ರ ಕುಮಾರ್ ಕಟಾರಿಯಾ, ಅಮ್ಲಾನ್ ಆದಿತ್ಯ ಬಿಸ್ವಾಸ್, ಹಾಗೆಯೇ ಆರ್ ಗಿರೀಶ್, ಶಮ್ಲಾ ಇಕ್ಬಾಲ್,
ಎನ್ ವಿ ಪ್ರಸಾದ್, ಮೋಹನ್ ರಾಜ್, ಆರ್ ವಿನೋದ್ ಪ್ರಿಯಾ ಇವರೆಲ್ಲರಿಗೂ ಕೂಡ ಈಗಾಗಲೇ ನೋಟಿಸನ್ನು ನೀಡಲಾಗಿರುವಂಥ ಉತ್ತರವನ್ನು ಕೇಳಲಾಗಿದೆ.